ದೇವರ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳು ಉಂಟಾಗಲಿ. ಹೋಪ್ ಟಿವಿ ಕನ್ನಡ ಚಾನಲನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಶ್ರೀಮತಿ ಅಮ್ರೋಹಿ ಸುರೇಂದ್ರ ತಮ್ಮೆಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುವಂಥವಳಾಗಿದ್ದೇನೆ. ಈ ಒಂದು ಕಾರ್ಯಕ್ರಮವು ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಉಂಟು ಮಾಡಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿರುತ್ತದೆ. ಮುಂದಿನ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕಿದ್ದೇವೆ. ಅದರ ಮುಂಚಿತವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಮಹಾಪ್ರೀತಿ ಸಾಗರನು ದಯಾಮಯನು ಆದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ ಸ್ವಾಮಿ, ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವಾಗ ನಮ್ಮ ಜೊತೆಗಾರನಾಗಿದ್ದುಕೊಂಡು ಕಾಯ್ದು ಕಾಪಾಡಿ ನಡೆಸಪ್ಪ. ನಿನ್ನ ಸಂದೇಶವನ್ನು ಸಾರಲಿಕ್ಕಿರುವಂಥ ನನ್ನನ್ನು ನಿನ್ನ ಕೈಯಲ್ಲಿ ನಾನು ಒಪ್ಪಿಸ್ಕೊಡ್ತಾ ಇದ್ದೇನೆ ತಂದೆ. ನಮ್ಮ ಬಾಯಿಂದ ಬರುವಂಥ ಪ್ರತಿಯೊಂದೊಂದು ಮಾತುಗಳು ಎಲ್ಲರ ಹೃದಯವನ್ನು ಮುಟ್ಟಲಿಕ್ಕಾಗುವಂತೆ ನಿನ್ನ ಆಶೀರ್ವಾದವನ್ನು ಸುರಿಸು ತಂದೆ. ವಾಕ್ಯವನ್ನು ಕೇಳುವಂಥವ್ರು ಸ್ವಾಮಿ ಶುದ್ಧವಾದಂಥ ಮನಸ್ಸಿನಿಂದ ವಾಕ್ಯವನ್ನು ಕೇಳಿ ಅಂಗೀಕಾರ ಮಾಡಿಕೊಳ್ಳಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಎಲ್ಲರ ಮೇಲೆ ಸುರಿಸೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯೇ, ಆಮೇನ್. ಈ ದಿನದ ದೇವರ ವಾಕ್ಯದ ಶಿರೋನಾಮೆ ಏನಂತಂದರೆ, ವಾಟ್ ಆರ್ ದ ವೆಪನ್ಸ್ ಸೇಟನ್ ಯೂಸಸ್ ಅಗೇನ್ಸ್ಟ್ ಅ ಬಿಲೀವರ್ ಎಂಬುದಾಗಿ. ಅಂದರೆ ಒಬ್ಬ ವಿಶ್ವಾಸಿಯ ಮೇಲೆ ಸೈತಾನನು ಬಳಸುವ ಅಸ್ತ್ರಗಳು ಯಾವುವು ಎಂಬುದಾಗಿ. ಸೈತಾನನು ಅನೇಕ ರೀತಿಯಾದಂಥ ಅಸ್ತ್ರಗಳನ್ನು ಒಬ್ಬ ವಿಶ್ವಾಸಿಯ ಮೇಲೆ ಆತನು ಬಳಸುವಂಥವನಾಗಿರ್ತಾನೆ. ಅಂತಹ ಅಸ್ತ್ರಗಳಲ್ಲಿ ಕೆಲವು ಅಸ್ತ್ರಗಳನ್ನು ಈ ದಿನದಲ್ಲಿ ನಾನು ಪರಿಚಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಸೈತಾನನು ದೇವರಿಗೆ ವಿರುದ್ಧವಾದಂಥ ಕೆಲಸವನ್ನು ಮಾಡುವುದರಲ್ಲಿ ಆತನು ಬಹಳವಾಗಿ ಆಸಕ್ತಿದಾಯಕ ಉಳ್ಳವನಾಗಿದ್ದಾನೆ. ಆತನು ಯಾವಾಗಲೂ ದೇವರಿಗೆ ವಿರುದ್ಧವಾಗಿ ನಾನು ಯಾವ ರೀತಿಯಾದಂಥ ಕಾರ್ಯವನ್ನು ನಾನು ಮಾಡಬೇಕು ಎಂಬುದಾಗಿ ಅವನು ಆಲೋಚನೆ ಮಾಡುವಂಥವನಾಗಿದ್ದಾನೆ. ಆದುದರಿಂದ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಅದು ಅವನನ್ನು ವಂಚಿಸಿ ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ, ಹೇಯವಾಗುವುದಿಲ್ಲ ಎಂಬುದಾಗಿ ಊದಿಬಿಡುತ್ತದೆ ಎಂಬುದಾಗಿ. ಯಾರು ಪಾಪವನ್ನು ಮಾಡುತ್ತಾರೋ, ಯಾರು ತಪ್ಪುಗಳನ್ನು ಮಾಡುತ್ತಾರೋ ಅವರ ಮನಸ್ಸಿನೊಳಗೆ ಆ ಪಾಪಗಳು, ಆ ತಪ್ಪುಗಳು ಅವರ ಮನಸ್ಸಿನೊಳಗೆ ಇದ್ದುಕೊಂಡು ಅದು ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ, ಹೇಯವಾಗುವುದಿಲ್ಲ ಎಂಬುದಾಗಿ ಅದು ನಮ್ಮನ್ನು ಊದಿ ಬಿಡುವಂಥದ್ದಾಗಿರ್ತದೆ. ದೇವರ ಭಯವು ನಮ್ಮಲ್ಲಿ ಇಲ್ಲದಂತೆ ಅದು ಮಾಡುವಂಥದ್ದಾಗಿರ್ತದೆ. ಆದುದರಿಂದ ಈ ಸೈತಾನನ ಒಂದು ಕೆಲಸವು ಏನಾಗಿದೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಆತನು ಬರುವುದಿಲ್ಲ ಎಂಬುದಾಗಿ. ಸೈತಾನನ ಕೆಲಸಗಳೇ ಹಾಗೆ. ದೇವರ ವಿರುದ್ಧವಾಗಿ ಸೈತಾನನು ಕೆಲಸಗಳನ್ನು ಮಾಡುವ ಆತನಾಗಿದ್ದಾನೆ. ಸೈತಾನನು ನಮ್ಮನ್ನು ದೇವರ ವಿರುದ್ಧವಾಗಿ ಕೆಲಸವನ್ನು ಮಾಡುವಂತೆ ಪ್ರೇರೇಪಣೆಯನ್ನು ಆತನು ಮಾಡುವ ಆತನಾಗಿದ್ದಾನೆ. ಸೈತಾನನ ಕೆಲಸವೇ ಏನಾಗಿದೆಯಪ್ಪ ಅಂತಂದರೆ, ಕದ್ದುಕೊಳ್ಳುವುದಾಗಿದೆ, ಕೊಯ್ಯುವುದಾಗಿದೆ, ಹಾಳು ಮಾಡುವುದಾಗಿದೆ ಎಂಬುದಾಗಿ ನಾವು ನೋಡುವಂಥದ್ದಾಗಿದೆ. ಏನನ್ನು ಆತನು ಕದ್ದುಕೊಳ್ಳುವುದಕ್ಕೆ ಬರುತ್ತಾನೆ, ಏನನ್ನು ಆತನು ಕೊಯ್ಯುವುದಕ್ಕೆ ಬರುತ್ತಾನೆ, ಅಥವಾ ಏನನ್ನು ಆತನು ಹಾಳು ಮಾಡುವುದಕ್ಕೆ ಬರುತ್ತಾನೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ದೇವರ ವಾಕ್ಯವನ್ನು ಆತನು ಕದ್ದುಕೊಳ್ಳುವುದಕ್ಕೆ ಬರುತ್ತಾನೆ, ದೇವರ ವಾಕ್ಯವನ್ನು ಆತನು ಕೊಯ್ಯುವುದಕ್ಕೆ ಬರುತ್ತಾನೆ, ದೇವರ ವಾಕ್ಯವನ್ನು ಆತನು ಹಾಳು ಮಾಡುವುದಕ್ಕೆ ಆತನು ಬರುತ್ತಾನೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಬಿತ್ತುವವನ ಒಂದು ಸಾಮ್ಯವನ್ನು ಕುರಿತಾಗಿ ನಾವು ನೋಡಬೇಕಾದ್ರೆ, ಬಿತ್ತುವವನು ಬಿತ್ತುವಾಗ ಕೆಲವು ಬೀಜಗಳು ದಾರಿಯ ಮಗ್ಗುಲಲ್ಲಿ ಬಿದ್ದವು, ಕೆಲವು ಬೀಜಗಳು ಬಂಡೆಯ ಮೇಲೆ ಬಿದ್ದವು, ಕೆಲವು ಬೀಜಗಳು ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿದ್ದವು ಎಂಬುದಾಗಿ, ಕೆಲವು ಬೀಜಗಳು ಮಾತ್ರ ಒಳ್ಳೆಯ ಒಂದು ನೆಲದಲ್ಲಿ ಬಿದ್ದವು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಿಕೊಳ್ಳುತ್ತಾ ಇದ್ದೇವೆ. ಯಾವಾಗ ದಾರಿಯ ಮಗ್ಗುಲಲ್ಲಿ ಬೀಜ ಬಿದ್ದಿತೋ ಅದನ್ನು ಪಕ್ಷಿಗಳು ಬಂದವು, ಅವುಗಳನ್ನು ಎತ್ತಿಕೊಂಡು ಹೋದವು ಎಂಬುದಾಗಿ ನಾವು ನೋಡ್ತೇವೆ. ಯಾವಾಗ ನಮ್ಮ ಹೃದಯದಲ್ಲಿ ದೇವರ ವಾಕ್ಯವು ಬಿತ್ತಲ್ಪಡ್ತದೋ ಸೈತಾನನು ಪಕ್ಷಿಯೋಪಾದಿಯಲ್ಲಿ ಬಂದು ಅದನ್ನು ಕದ್ದುಕೊಂಡು ಹೋಗುವಂಥವನಾಗಿರ್ತಾನೆ. ಯಾವಾಗ ಬಂಡೆಯ ಮೇಲೆ ಬಿದ್ದಂಥ ಬೀಜ ಎಂಬುದಾಗಿ ನಾವು ನೋಡಬೇಕಾದ್ರೆ, ಬಂಡೆಯ ಮೇಲೆ ಮಣ್ಣು ಹೆಚ್ಚಾಗಿ ಇಲ್ಲದೇ ಇರೋದರ ಪ್ರಕಾರವಾಗಿ ಯಾವಾಗ ಬೇರು ಬಿಡುವುದಕ್ಕೆ ಅಲ್ಲಿ ಜಾಗ ಇರುವುದಿಲ್ಲವೋ ಆಗ ಅದೇನಾಗ್ತದೆ, ಒಣಗಿ ಹೋಗುವುದನ್ನು ನಾವು ನೋಡ್ತೇವೆ. ನಮ್ಮ ಹೃದಯದಲ್ಲಿ ವಾಕ್ಯವು ನಮ್ಮ ಹೃದಯದ ಮೇಲೆ ಬಿದ್ದಾಗ ನಾವು ಅದಕ್ಕೆ ನೀರು ಬೇಕಾದಂಥ ಪೋಷಣೆಯನ್ನು ಕೊಡದಿದ್ದರೆ ಅದೇನಾಗ್ತದೆ, ಒಣಗಿ ಹೋಗುವಂಥದ್ದಾಗಿರ್ತದೆ.
ಕೆಲವು ಬೀಜಗಳು ಮುಳ್ಳಿನ ಗಿಡಗಳ ಮಧ್ಯದಲ್ಲಿ ಬಿದ್ದವು ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತೀವಿ. ಮುಳ್ಳಿನ ಗಿಡಗಳ ಮಧ್ಯದಲ್ಲಿ ಬಿದ್ದಂಥ ಬೀಜ ಎಂಬುದಾಗಿ ನಾವು ನೋಡಬೇಕಾದ್ರೆ ನಮ್ಮ ಎಲ್ಲ ಲೌಕಿಕವಾದ ಕಷ್ಟ ಸಂಕಟಗಳು ದೇವರ ವಾಕ್ಯವನ್ನು ಏನು ಮಾಡ್ತವೆ, ಅದನ್ನು ಅಡಗಿಸಿ ಬಿಡುವಂಥವುಗಳಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಒಳ್ಳೆಯ ಒಂದು ಫಲವತ್ತಾದಂಥ ಭೂಮಿಯಲ್ಲಿ ಬೀಳುವಂಥ ಬೀಜಗಳು ಬಹಳ ಕಮ್ಮಿ ಆಗಿರ್ತದೆ. ಅವು 30ರಷ್ಟು 60ರಷ್ಟು 90ರಷ್ಟು ಅವು ಫಲವನ್ನು ಕೊಡುವಂಥದ್ದಾಗಿರ್ತದೆ. ಆದುದರಿಂದ ಸೈತಾನನು ಈ ಒಂದು ವಾಕ್ಯವನ್ನು ನಮ್ಮಿಂದ ಆತನು ಕದ್ದುಕೊಳ್ಳುವುದಕ್ಕೆ ಬರುವಾತನಾಗಿದ್ದಾನೆ. ವಾಕ್ಯವು ನಮ್ಮ ಹೃದಯದಲ್ಲಿ ಬೀಳದಂತೆ ಆತನು ಎಚ್ಚರಿಕೆಯನ್ನು ಆತನು ವಹಿಸುವಂಥವನಾಗಿರ್ತಾನೆ. ಶೋಧನೆಗಳನ್ನು ನೀಡಿ ಆ ಶೋಧನೆಗಳನ್ನು ನಾವು ಜಯಿಸಲು ಆಗದಂತೆ ಆತನು ನೋಡಿಕೊಳ್ಳುವಂಥವನಾಗಿರ್ತಾನೆ. ಯಾವಾಗಲೂ ಸೈತಾನನು ಕೆಲವು ಅಸ್ತ್ರಗಳನ್ನು ಆತನು ಬಳಸುವಂಥವನಾಗಿರ್ತಾನೆ. ನಮ್ಮ ವಿರುದ್ಧವಾಗಿ ಆತನು ಅಸ್ತ್ರಗಳನ್ನು ಬಳಸಿ ನಮ್ಮನ್ನು ವಿಶ್ವಾಸದಿಂದ ಅವಿಶ್ವಾಸದ ಕಡೆಗೆ ಆತನು ನಡೆಸುವಾತನಾಗಿರ್ತಾನೆ. ಆದುದರಿಂದ ಈ ದಿನ ನಾವು ಸೈತಾನನು ಮುಖ್ಯವಾಗಿ ಒಬ್ಬ ವಿಶ್ವಾಸಿಯ ಮೇಲೆ ಬಳಸುವಂಥ ಅಸ್ತ್ರಗಳನ್ನು ಕುರಿತು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಭಯ ಅನ್ನುವಂಥ ಅಸ್ತ್ರ, ಫಿಯರ್ ಅಂತಂದರೆ ಭಯ. ಕೆಲವು ಮಾತುಗಳು ಭಯದಿಂದ ಕೂಡಿರ್ತವೆ. ಕೆಲವು ಘಟನೆಗಳು ನಮ್ಮ ಜೀವಿತದಲ್ಲಿ ಭಯವನ್ನು ಉಂಟು ಮಾಡಿಸುವಂಥದ್ದಾಗಿದೆ. ನಮ್ಮನ್ನು ಯೋಚನೆ ಮಾಡುವಂತೆ ಅದು ಮಾಡುವಂಥದ್ದಾಗಿರ್ತದೆ. ಮಾಡಿ ಅದು ಭಯವನ್ನು ಉಂಟು ಮಾಡುತ್ತದೆ. ಯಾವಾಗಲೂ ನಮ್ಮ ಜೀವಿತದಲ್ಲಿ ನಡೆದಂಥ ಘಟನೆಗಳು, ಯಾರೋ ಯಾವಾಗಲೂ ಆಡಿದಂಥ ಮಾತುಗಳನ್ನು ನಾವೇನು ಮಾಡ್ತೀವಿ, ಕೆಲಸತಿ ನೆನೆಸ್ಕೊಂಡು ಅದರ ವಿಷಯವಾಗಿ ನಾವು ಭಯವನ್ನು ಪಡುವಂಥವರಾಗಿರ್ತವೆ. ಯಾವಾಗಲೂ ನಡೆದಂಥ ಘಟನೆಗಳು ಅದು ನಮಗೆ ಭಯವನ್ನು ಉಂಟು ಮಾಡೋಂಥದ್ದಾಗಿರ್ತದೆ. ಹೇಗೆ ನಂಬಿಕೆಯು ದೇವರನ್ನು ಆಕರ್ಷಣೆ ಮಾಡುತ್ತದೋ ಅದೇ ರೀತಿಯಾಗಿ ಭಯವು ಸೈತಾನನನ್ನು ಅದು ಆಕರ್ಷಣೆ ಮಾಡುವಂಥದ್ದಾಗಿರ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂಥ ಭಯಕ್ಕೆ ನಾವು ಒಳಗಾಗಬಾರದು. ನಮಗೆ ಹಣಕಾಸಿನ ಭಯವಿರ್ಬೋದು, ನಮ್ಮ ಒಂದು ಸಾಲದ ಭಯವು ನಮ್ಮನ್ನು ಕಾಡ್ತಾ ಇರ್ಬೋದು, ನಮ್ಮ ಕುಟುಂಬದ ಭಯವು ನಮ್ಮಲ್ಲಿ ಕಾಡ್ತಾ ಇರ್ಬೋದು, ನಮ್ಮ ಮಕ್ಕಳ ಭವಿಷ್ಯ ಏನಾಗುವುದೋ ಎಂಬುದಾಗಿ ನಮ್ಮಲ್ಲಿ ಭಯ ಉಂಟಾಗಿರ್ಬೋದು. ಈ ಒಂದು ದಿನಮಾನಗಳಲ್ಲಿ ಅನೇಕ ರೀತಿಯಾದಂಥ ಸೃಷ್ಟಿಯ ವೈಪರೀತ್ಯಗಳನ್ನು ಕುರಿತು ನಮ್ಮಲ್ಲಿ ಭಯ ಇರ್ಬೋದು. ಯಾವಾಗ ಜಲಪ್ರಳಯ ಆಗೋಗುತ್ತೋ ಎಂಬುದಾಗಿ ನಮ್ಮಲ್ಲಿ ಭಯ ಉಂಟಾಗಿರ್ಬೋದು. ಯಾವಾಗ ಭೂಕಂಪ ಉಂಟಾಯಿತೋದೋ ಎಂಬುದಾಗಿ ಭಯ ಇರಬಹುದು. ಯಾವಾಗ ಯುದ್ಧಗಳು ಸಾರಲ್ಪಡ್ತವೋ, ಯಾವಾಗ ಪಾಕಿಸ್ತಾನದಿಂದ ಬಾಂಬು ಬಂದು ನಮಗೆ ಇಂಡಿಯಾದಲ್ಲಿ ಬೀಳುತ್ತೋ ಅನ್ನುವಂಥ ಭಯ ನಮ್ಮನ್ನು ಏನು ಮಾಡ್ತಾಯಿದೆ, ದೇವರಿಂದ ಅದು ನಮ್ಮನ್ನು ದೂರ ಮಾಡುವಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತೀವಿ. ಯಾವಾಗ ಕ್ರಿಸ್ತನು ನೀರಿನ ಮೇಲೆ ನಡೆದು ಬರಬೇಕಾದ್ರೆ ಶಿಷ್ಯರು ಭೂತ ಎಂಬುದಾಗಿ ಆತನನ್ನು ಭಯದ ಹಿಡಿದವರಾಗಿದ್ದರು. ಅವರು ಇಲ್ಲಿ ಆ ಒಂದು ಭಯವು ಶಿಷ್ಯರಲ್ಲಿಯೂ ಸಹ ಇತ್ತು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಭಯದಿಂದ ನಮ್ಮ ಜೀವಿತಗಳು ಬಂಧಿಸಲ್ಪಟ್ಟವುಗಳಾಗಿರ್ತವೆ. ಸೈತಾನನು ಭಯವನ್ನು ನಮ್ಮ ಜೀವಿತದಲ್ಲಿ ಆತನು ತಂದು ಹಾಕುವಂಥವನಾಗಿರ್ತಾನೆ. ಭಯದಿಂದ ಅನೇಕ ಜನರು ಸಾಯೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಈಗಾಗಲೇ ನಮ್ಮ ಒಂದು ಕರೋನಾ ಒಂದು ಸಮಯದಲ್ಲಿ ಅನೇಕ ಜನರು ತಮಗೆ ಕರೋನಾ ಬರುತ್ತದೆ ಅನ್ನೋಂಥ ಭಯದಲ್ಲೇ ಸತ್ತಿರೋದನ್ನು ನಾವು ನೋಡಿದ್ದೇವೆ. ಆಸ್ಪತ್ರೆಗಳಲ್ಲಿ ನಾವು ಕೆಲಸಗಳನ್ನು ಮಾಡಬೇಕಾದ್ರೆ ಅಲ್ಲಿ ಅನೇಕ ಜನರು ಆ ಕಾಯಿಲೆ ಬಂದದ್ರಿಂದ ಸತ್ತಿಲ್ಲ, ಕಾಯಿಲೆ ಬಂದಿದೆ ಅನ್ನುವಂಥ ಒಂದು ಭಯದಲ್ಲೇ ಅನೇಕ ಜನರು ಸಾಯೋದನ್ನು ನಾವು ನೋಡಿದ್ದೇವೆ. ಆದುದರಿಂದ ಯೋನನು ಸಹ ಅಷ್ಟೇ, ನಿನವೆ ಪಟ್ಟಣಕ್ಕೆ ದೇವರು ನೀನು ಹೋಗು ಎಂಬುದಾಗಿ ಹೇಳಿದಾಗ ಯೋನನು ನಿನವೆ ಪಟ್ಟಣದ ಜನರು ಬಹಳ ದುಷ್ಟರಾಗಿದ್ದರಿಂದ ಅಲ್ಲಿಗೆ ಹೋಗುವುದಕ್ಕೆ ಆತನು ಭಯ ಪಡುವುದನ್ನು ನಾವು ನೋಡುವಂಥವರಾಗಿದ್ದಾರೆ. ಹಾಗಾದರೆ ಸೈತಾನನ ಈ ಅಸ್ತ್ರವನ್ನು ನಾವು ಹೇಗೆ ನಾವು ಜಯಿಸಬೇಕು, ಯಾವ ರೀತಿಯಾಗಿ ನಾವು ಈ ಒಂದು ಭಯವನ್ನು ಜಯಿಸೋದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡಬೇಕಾದರೆ ಜಯವನ್ನು ತರಿಸುವ ಪ್ರತಿಯೊಂದು ಆಲೋಚನೆಯನ್ನು ನಾವು ದೇವರಿಗೆ ಒಪ್ಪಿಸಿಕೊಡಬೇಕು. ಹಾಗೇನಾದರೂ ಭಯದಿಂದ ಪಾಪ ಮಾಡುವುದಾದರೆ ನಾವು ದೇವರ ಮುಂದೆ ಅವುಗಳನ್ನು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ. ಯಾಕೆಂದರೆ ಪಾಪವು ಏನು ಮಾಡ್ತಾ ಇರ್ತದೆ, ದುಷ್ಟನ ಮನಸ್ಸಿನೊಳಗೆ ನುಡಿತಾ ಇರ್ತದೆ. ಆದುದರಿಂದ ಆತನಿಗೆ ದೇವರ ಭಯ ಅನ್ನೋದು ಇರೋದೇ ಇಲ್ಲ. ಆದ್ದರಿಂದ ಈ ಒಂದು ಭಯವನ್ನು ನಾವು ನಿವಾರಿಸಬೇಕು ಅಂತಂದರೆ ನಾವು ದೇವರಿಗೆ ನಾವು ಎಲ್ಲ ಭಯದ ಆಲೋಚನೆಯನ್ನು ನಾವು ಒಪ್ಪಿಸಿಕೊಡಬೇಕಾಗಿದೆ. ಸತ್ಯವೇದದಲ್ಲಿ
365 ಬಾರಿ ಭಯಪಡಬೇಡಿರಿ, ಭಯಪಡಬೇಡಿರಿ, ಭಯಪಡಬೇಡಿರಿ ಎಂಬುದಾಗಿ ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ತೀವಿ. ಆದಾಗ್ಯೂ ಸಹ ನಾವೇನು ಮಾಡ್ತೀವಿ, ಒಂದು ಸಣ್ಣ ಘಟನೆಯ ಮೂಲಕವಾಗಿ ನಮ್ಮ ಭಯವು ಅದು ಏನಾಗ್ತದೆ, ನಮ್ಮಲ್ಲಿ ಬರುವಂಥದ್ದಾಗುತ್ತದೆ. ಯೇಸುವಿನ ನಾಮದಲ್ಲಿ ನಾವು ಆ ಭಯವನ್ನು ನಾವು ಓಡಿಸಬೇಕು ಎಂಬುದಾಗಿ ನೋಡ್ತೀವಿ. ಸೈತಾನನನ್ನು ಎದುರಿಸಿರಿ, ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ನಾವು ಸೈತಾನನನ್ನು ಎದುರಿಸಿ ನಿಲ್ಲುವಂತೆ ನಮಗೆ ಏನು ಮಾಡಬೇಕು, ನಮಗೆ ಭಯದಿಂದ ನಾವು ಭಯವನ್ನು ಬಿಟ್ಟು ನಾವು ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕು ಎಂಬುದಾಗಿ. ಯಾಕೆಂದರೆ ಕ್ರಿಸ್ತನ ಪೂರ್ಣವಾದ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ಯೇಸು ಕ್ರಿಸ್ತನ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಳ್ಬೇಕು. ಆತನ ಸಂಪೂರ್ಣವಾದಂಥ ಪ್ರೀತಿಯು ಆ ಭಯವನ್ನು ನಮ್ಮಿಂದ ಓಡಿಸಿ ಬಿಡುತ್ತದೆ ಎಂಬುದಾಗಿ. ಎರಡನೆಯದಾಗಿ ನಾವು ನೋಡಿಕೊಳ್ಳೋಣ ಸುಳ್ಳುಗಳು ಎಂಬುದಾಗಿ, ಅಂದರೆ ಲೈಸ್. ಮೊದಲನೇದಾಗಿ ಭಯವನ್ನು ಆತನು ತಂದು ಹಾಕುವಂಥವನಾಗಿದ್ದಾನೆ. ಎರಡನೇದಾಗಿ ಸುಳ್ಳುಗಳು ಎಂಬುದಾಗಿ. ಸೈತಾನನು ಸುಳ್ಳುಗಳನ್ನು ನಮ್ಮ ಜೀವಿತದಲ್ಲಿ ತಂದು ಹಾಕುವಂಥವನಾಗಿರ್ತಾನೆ. ಸೈತಾನನು ದೇವರು ನಿನ್ನನ್ನು ಪ್ರೀತಿ ಮಾಡೋದಿಲ್ಲ, ದೇವರು ನಿನ್ನ ಕಷ್ಟಗಳಿಗೆ ಜಯವನ್ನು ಕೊಡೋದಿಲ್ಲ, ದೇವರು ನೀನು ಶೋಧನೆಗೆ ಒಳಗಾದಾಗ ಆತನು ರಕ್ಷಿಸುವುದಿಲ್ಲ ಎಂಬುದಾಗಿ ಸುಳ್ಳುಗಳನ್ನು ನಮ್ಮ ಜೀವಿತದಲ್ಲಿ ಆತನು ತಂದು ಹಾಕುವಂಥವನಾಗಿರ್ತಾನೆ. ಯಾವ ರೀತಿ ಸೈತಾನನು ಅನನೀಯ ಮತ್ತು ಸಫೈರಳ ಜೀವಿತದಲ್ಲಿ ಸುಳ್ಳುಗಳನ್ನು ತಂದು ಹಾಕಿದನೋ, ಅದೇ ರೀತಿಯಾಗಿ ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಸುಳ್ಳುಗಳನ್ನು ತಂದು ಹಾಕುವಂಥವನಾಗಿರ್ತಾನೆ. ನೀವು ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ ಎಂಬುದಾಗಿ ಪೇತ್ರನು ಕೇಳಿದಾಗ ಇಬ್ಬರನ್ನು ಕೇಳ್ತಾರೆ, ಅನನೀಯನನ್ನು ಕೇಳ್ತಾರೆ, ಸಫೈರಳನ್ನು ಕೇಳ್ತಾರೆ. ನೀವು ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ ಎಂಬುದಾಗಿ. ಅವರಿಬ್ಬರು ಪವಿತ್ರಾತ್ಮನನ್ನು ವಂಚಿಸುವಂಥವರಾಗಿರ್ತಾರೆ. ಅವರಿಬ್ಬರು ಸೈತಾನನನ್ನು ಹೃದಯದಲ್ಲಿ ತುಂಬಿಕೊಂಡಿದ್ದರು ಎಂಬುದಾಗಿ ವಾಕ್ಯವನ್ನು ನಾವು ಸ್ಪಷ್ಟವಾಗಿ ಓದಬೇಕಾದ್ರೆ ಅದರಲ್ಲಿ ಇವೆಲ್ಲವನ್ನು ಕೊಡಲ್ಪಟ್ಟಿದೆ. ನೀನು ಸುಳ್ಳಾಡಿದ್ದು ಮನುಷ್ಯರಿಗೆಲ್ಲ, ದೇವರಿಗೆ ಆಡಿದ್ದಿ ಎಂಬುದಾಗಿ ಪೇತ್ರನು ಹೇಳೋದನ್ನು ನಾವು ನೋಡ್ತೀವಿ. ನಾವು ದೇವರಿಗೆ ವಿರುದ್ಧವಾಗಿ ಆ ಒಂದು ಸುಳ್ಳನ್ನು ಹೇಳೋದನ್ನು ನಾವು ನೋಡ್ತಾ ಇದ್ದೀವಿ. ನೀವಿಬ್ಬರು ಯಾರನ್ನು ವಂಚಿಸಿದ್ದೀರಿ? ಕರ್ತನ ಆತ್ಮವನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ನಮ್ಮ ಜೀವಿತದಲ್ಲಿ ಆಡುವಂಥ ಸುಳ್ಳುಗಳು ಯಾರನ್ನು ವಂಚಿಸುವಂಥದ್ದಾಗಿರ್ತದೆ? ಪವಿತ್ರಾತ್ಮನ ಅದು ವಂಚಿಸುವಂಥದ್ದಾಗಿರ್ತದೆ. ಆದ್ದರಿಂದ ನಾವು ಮಾತನಾಡುವಂಥ ಸುಳ್ಳನ್ನು ನಾವು ಸರಿಯಾಗಿ ನಾವು ತಿಳ್ಕೊಳ್ಬೇಕು. ಸತ್ಯದ ಮಾತುಗಳು ನಮ್ಮ ಬಾಯಲ್ಲಿ ಬರಬೇಕು. ಹಾಗಾದರೆ ಸುಳ್ಳನ್ನು ಸೈತಾನನು ಬಳಸುವಂತಹ ಮುಖ್ಯ ಒಂದು ಅಸ್ತ್ರವಾಗಿರ್ತದೆ. ಸೈತಾನನು ಮುಖ್ಯವಾದಂಥ ಅಸ್ತ್ರ ಇದಾಗಿರ್ತದೆ. ಸುಳ್ಳುಗಳು ಭಯವನ್ನು ತಂದಿಡುವಂಥದ್ದು. ಯಾವಾಗ ಆತನು ನಮ್ಮ ಜೀವಿತದಲ್ಲಿ ಇದನ್ನು ತಂದಿಡ್ತಾನೋ ನಾವೇನು ಮಾಡಬೇಕಪ್ಪ ಅಂದರೆ ಸುಳ್ಳುಗಳನ್ನು ಒಪ್ಪಿಕೊಳ್ಳಬಾರದು. ಒಂದು ಸುಳ್ಳನ್ನು ಮುಚ್ಚೋದಕ್ಕೆ ಮತ್ತೊಂದು ಸುಳ್ಳನ್ನು ಮುಚ್ಚೋದಕ್ಕೆ ಇನ್ನೊಂದು ಸುಳ್ಳಿನ ಒಂದು ಸರಣಿಯನ್ನೇ ನಾವು ಕಟ್ಕೊಳ್ತಾ ಹೋಗ್ಬಿಡ್ತೀವಿ. ಆದ್ದರಿಂದ ಆ ಸುಳ್ಳುಗಳನ್ನ ಒಪ್ಪಿಕೊಳ್ಳಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ದೇವರ ವಾಕ್ಯವನ್ನು ಸುಳ್ಳಿನೊಂದಿಗೆ ನಾವು ಹೋಲಿಸಿ ನೋಡಬೇಕು. ಇದು ಸತ್ಯವೋ ಅಥವಾ ಸುಳ್ಳೋ, ಇದು ನಿಜವೋ, ಇದು ಸುಳ್ಳೋ, ಸತ್ಯವೋ ಅಸತ್ಯವೋ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಹಾಗೆ ತಿಳಿದುಕೊಳ್ಳಬೇಕಾದರೆ ದೇವರ ವಾಕ್ಯವು ನಮಗೆ ಇದರಲ್ಲಿ ಹೆಚ್ಚಿನದಾದಂಥ ಫಲವನ್ನು ಅದು ಕೊಡುವಂಥದ್ದಾಗಿರ್ತದೆ. ದೇವರ ವಾಕ್ಯವನ್ನು ನಾವು ಕಲಿತಿರುವುದಾದರೆ, ದೇವರೊಟ್ಟಿಗೆ ನಮ್ಮ ಜೀವಿತವನ್ನು ಜೀವಿಸುವುದಾದರೆ, ಯಾವುದು ಸುಳ್ಳು ಯಾವುದು ಸತ್ಯವನ್ನು ತಿಳಿಸುವಂಥ ಸತ್ಯಾಸತ್ಯತೆಗಳನ್ನು ತಿಳಿಸುವಂಥ ವಿಮೋಚನೆಯ ಆತ್ಮವನ್ನು ದೇವರು ನಮಗೆ ಕೊಡುವಾತನಾಗಿದ್ದಾನೆ. ಮೂರನೇದಾಗಿ ಹೆಮ್ಮೆ ಅಥವಾ ಪ್ರೈಡ್ ಎಂಬುದಾಗಿ ನಾನು ಇಲ್ಲಿ ತಿಳಿಸಲ್ಪಟ್ಟಿದೆ. ಸೈತಾನನ ಮೂರನೆಯ ಒಂದು ಅಸ್ತ್ರ ಎಂಬುದಾಗಿ ನಾವು ನೋಡಬೇಕಾದ್ರೆ ಅದು ಸ್ಪಿರಿಚುವಲ್ ಪ್ರೈಡ್ ಅಥವಾ ಆತ್ಮಿಕ ಹೆಮ್ಮೆ ಎಂಬುದಾಗಿ ನಾವು ನೋಡ್ತೇವೆ. ಕೀರ್ತನೆಗಳು 101ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳುತ್ತದೆ, ಸೊಕ್ಕಿನ ಕಣ್ಣು ಉಬ್ಬಿದ ಮನಸ್ಸು ಉಳ್ಳವನನ್ನು ಸಹಿಸುವುದಿಲ್ಲ ಎಂಬುದಾಗಿ. ದೇವರು ಸತ್ಯವಾಗಿದ್ದಂಥ ದೇವರು ಆತನು ಉಬ್ಬಿದ ಒಂದು ಮನಸ್ಸನ್ನು ಅಥವಾ
ಹೆಮ್ಮೆಯ ಕಣ್ಣನ್ನು ಆತನು ಸಹಿಸುವುದಿಲ್ಲ ಎಂಬುದಾಗಿ ದೇವರು ಹೇಳುವ ಆತನಾಗಿದ್ದಾನೆ. ದೇವರಿಗೆ ಹೆಮ್ಮೆ, ಸೊಕ್ಕು ಅಥವಾ ಉಬ್ಬಿದ ಮನಸ್ಸು ಅದು ಇಷ್ಟವಾಗದೇ ಇರುವಂಥ ಒಂದು ವಿಚಾರವಾಗಿರ್ತದೆ. ಆದ್ದರಿಂದ ಹಮ್ಮಿನ ಕಣ್ಣುಳ್ಳವನನ್ನು ನಾನು ತಗ್ಗಿಸಿ ಬಿಡುವೆನು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿರ್ತದೆ. ನಾವು ಯಾವಾಗಲೂ ನಮ್ಮನ್ನು ನಾವು ಎತ್ತರದಲ್ಲಿ ಇಟ್ಕೊಳ್ಳೋದಾಗಲಿ, ನಮ್ಮನ್ನು ನಾವು ಗರ್ವದಿಂದ ನಾವು ಹೇಳ್ಕೊಳ್ಳೋದಾಗಲಿ ಅದನ್ನು ಮಾಡಬಾರ್ದು. ನಮ್ಮಲ್ಲಿ ದೇವರನ್ನು ನಾವು ಮಹಿಮೆ ಪಡಿಸುವಂತಹ ಜ್ಞಾನವನ್ನು ನಾವು ಹೊಂದಿಕೊಂಡಿರಬೇಕು. ಆದುದರಿಂದ ಸೈತಾನನೇನು ಮಾಡ್ತಾನೆ, ದೇವರಿಗೆ ಇಷ್ಟವಿಲ್ಲದಂಥ ಈ ಗುಣವನ್ನು ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ತಂದು ಹಾಕೋದನ್ನು ನಾವು ನೋಡ್ತೀವಿ. ಇದನ್ನು ತಾನು ಅಸ್ತ್ರವನ್ನಾಗಿ ಆತನು ಉಪಯೋಗಿಸಿಕೊಳ್ಳುತ್ತಾನೆ. ನಮ್ಮ ಪ್ರತಿಯೊಂದೊಂದು ಆಗು ಹೋಗುಗಳು ಸೈತಾನನಿಗೆ ತಿಳಿದಂಥದ್ದಾಗಿದೆ. ನಮ್ಮ ಬಲಹೀನತೆಗಳು ದೇವರಿಗೆ ತಿಳಿದಂಥವುಗಳಾಗಿವೆ, ಸೈತಾನನಿಗೆ ತಿಳಿದಂಥವುಗಳಾಗಿವೆ. ಆದುದರಿಂದ ಆತನು ನಮ್ಮ ಬಲಹೀನತೆಯನ್ನು ಆತನು ಏನು ಮಾಡ್ತಾನೆ, ಆತನು ಬಳಸಿಕೊಂಡು ಆ ಬಲಹೀನತೆಯಿಂದ ನಮ್ಮನ್ನು ಕುಗ್ಗಿಸುವಂಥ ಒಂದು ಪ್ರಯತ್ನವನ್ನು ಆತನು ಮಾಡುವ ಆತನಾಗಿದ್ದಾನೆ. ನಾವು ನಮ್ಮನ್ನು ನಮ್ಮ ಸುತ್ತಲಿನ ಜನರೆಲ್ಲರಿಗಿಂತ ನಾವು ಹೆಚ್ಚಿಸಿಕೊಳ್ಳಬಾರ್ದು, ದೇವರಿಗಿಂತ ನಾವು ನಮ್ಮನ್ನು ಹೆಚ್ಚಿಸಿಕೊಳ್ಬಾರ್ದು. ಸೈತಾನನನ್ನು ನೋಡ್ರಿ, ಆತನು ತನ್ನನ್ನು ತಾನು ಹೆಚ್ಚಿಸಿಕೊಂಡು ಅಗಾಧವಾದಂಥ ಪ್ರಪಾತಕ್ಕೆ ಆತನು ತಳ್ಳಲ್ಪಟ್ಟದ್ದನ್ನು ನಾವು ನೋಡ್ತಾ ಇದ್ದೇವೆ. ಪರಲೋಕದಲ್ಲಿ ತನ್ನನ್ನು ತಾನು ಆತನು ಹೆಚ್ಚಿಸಿಕೊಂಡು ತನ್ನ ಸೌಂದರ್ಯವನ್ನು ಮೂಲಕವಾಗಿ ಹೆಮ್ಮೆಯನ್ನು ಪಟ್ಟನು. ತನಗೆ ಬಂದಂಥ ಎಲ್ಲ ರೀತಿಯಾದಂಥ ಅಧಿಕಾರಕ್ಕಾಗಿ ಆತನು ಹೆಮ್ಮೆಯನ್ನು ಪಟ್ಟನು. ಆದರೆ ಅಧೋಲೋಕಕ್ಕೆ, ಈ ಭೂಲೋಕಕ್ಕೆ ಆತನು ತಳ್ಳಲ್ಪಟ್ಟವನಾದನು. ಆದ್ದರಿಂದ ನಾವು ಎಲ್ಲರಿಗಿಂತ ಹೆಚ್ಚಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ನಾವು ಎಲ್ಲರಿಗಿಂತ ನಾವು ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳೋಣ. ನಾವು ಎಲ್ಲರಿಗಿಂತ ಹೆಚ್ಚಾಗಿ ನಾವು ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಾಗ ಮಾತ್ರ ಇವುಗಳೆಲ್ಲವನ್ನು ನಾವು ನಿಗ್ರಹಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇವುಗಳೆಲ್ಲವುಗಳನ್ನು ನಾವು ಓವರ್ಕಮ್ ಮಾಡೋದಕ್ಕೆ ಅಂತಂದರೆ ಇವೆಲ್ಲದರಿಂದ ನಾವು ನಿಶ್ಚಿಂತೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಮೊದಲನೇದಾಗಿ ಸೈತಾನನು ಬಳಸುವ ಅಸ್ತ್ರ ಎಂದರೆ ಭಯ, ಎರಡನೇದಾಗಿ ಬಳಸುವಂಥ ಅಸ್ತ್ರವೆಂದರೆ ಸುಳ್ಳುಗಳು, ಮೂರನೇದಾಗಿ ಬಳಸುವಂಥ ಅಸ್ತ್ರವೆಂದರೆ ಹೆಮ್ಮೆ, ನಾಲ್ಕನೇದಾಗಿ ಸೈತಾನನು ಆರಿಸಿಕೊಂಡಂಥ ಒಂದು ವೆಪನ್ ಅಥವಾ ಅಸ್ತ್ರವೆಂಬುದಾಗಿ ಹೇಳಬೇಕಾದರೆ ನಿರುತ್ಸಾಹ, ಡಿಸ್ಕರೇಜ್ಮೆಂಟ್. ಈ ಒಂದು ವಸ್ತುವನ್ನು ಆತನು ನಮ್ಮ ಜೀವಿತದಲ್ಲಿ ತಂದು ಹಾಕುವಂಥವನಾಗಿದ್ದಾನೆ. ನಿರುತ್ಸಾಹವು ಏನು ಮಾಡ್ತದಪ್ಪ ಅಂತಂದರೆ ಮನುಷ್ಯನ ಆತ್ಮಿಕ ಜೀವಿತವನ್ನು ಬಹಳವಾಗಿ ಅದು ಕುಗ್ಗಿಸುವಂಥದ್ದಾಗಿರ್ತದೆ. ಯಾವಾಗಲೂ ಡಿಸ್ಕರೇಜ್ಮೆಂಟ್, ನಾವು ಜಾಸ್ತಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀವಿ, ಈ ಪ್ರಾರ್ಥನೆ ಆಗೋದೇ ಇಲ್ಲ ಅನ್ನೋಂಥ ಒಂದು ಮಾತುಗಳು ನಮಗೆ ಕೇಳಲ್ಪಟ್ಟು ನಾವೇನು ಮಾಡ್ತೀವಿ, ಪ್ರಾರ್ಥನೆ ಮಾಡೋದನ್ನೇ ಬಿಟ್ಟುಬಿಡ್ತೀವಿ. ಯಾವಾಗಲಾದರೂ ಒಳ್ಳೆಯ ಸಂದೇಶಗಳನ್ನು ಸಾರಬೇಕಾದ್ರೆ ಇಂಥ ಸಂದೇಶದಲ್ಲಿ ಇದೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಎಂಬುದಾಗಿ ಯಾರಾದರೂ ಹೇಳಿದ್ರೆ ನಾವೇನು ಮಾಡ್ತೀವಿ, ಸಂದೇಶವನ್ನು ಸಾರೋದನ್ನೇ ಬಿಟ್ಟುಬಿಡ್ತೀವಿ. ಯಾವಾಗಲಾದರೂ ನಮ್ಮ ಸಾಕ್ಷಿಯ ಮೂಲಕವಾಗಿ ಅನೇಕ ಜನರನ್ನು ನಾವು ಸಂಧಿಸಬೇಕಾದ್ರೆ ಯಾರಾದರೂ ಏನಾದರೂ ಅಂದರೆ ಸಾಕು, ನಾವು ಸಾಕ್ಷಿ ಹೇಳೋದನ್ನೇ ನಾವು ಬಿಟ್ಟುಬಿಡ್ತೀವಿ. ದೇವರ ಅದ್ಭುತ ಕಾರ್ಯಗಳನ್ನು ನಾವು ಇತರರೊಂದಿಗೆ ಹಂಚಿಕೊಳ್ಬೇಕಾದ್ರೆ ಏನಾದರೂ ಆಯಿತು ಅಂತಂದರೆ ನಾವೇನು ಮಾಡ್ತೀವಿ, ಅದನ್ನು ಮಾಡೋದನ್ನೇ ಬಿಟ್ಟುಬಿಡ್ತೀವಿ. ಈ ರೀತಿಯಾದಂಥ ಡಿಸ್ಕರೇಜ್ಮೆಂಟ್ ಅಥವಾ ನಿರುತ್ಸಾಹವನ್ನು ಸೈತಾನನು ನಮ್ಮ ಜೀವಿತಗಳಲ್ಲಿ ಆತನು ಬರಮಾಡುವಂಥವನಾಗಿದ್ದಾನೆ. ನಿರುತ್ಸಾಹ ಏನು ಮಾಡ್ತದಪ್ಪ ಅಂತಂದರೆ ನಮ್ಮ ಒಂದು ಆತ್ಮಿಕ ಜೀವಿತವನ್ನು ಬಹಳವಾಗಿ ಅದು ಕುಗ್ಗಿಸುವಂಥದ್ದಾಗಿರ್ತದೆ. ಉದಾಹರಣೆಗೆ ಯೋನನು ನಿನವೆ ಪಟ್ಟಣಕ್ಕೆ ಬರಬೇಕಾಗಿದ್ದ ಕೇಡನ್ನು ಕುರಿತು ಸಾರ್ದನು, ಆದರೆ ದೇವರು ಅದನ್ನು ಬರಗೊಡಿಸಿ ಜನರು ಪಶ್ಚಾತ್ತಾಪ ಪಟ್ಟದ್ರಿಂದ ಆತನು ಮನಮರುಗಿದನು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇದರಿಂದ ಯೋನನಿಗೆ ಅದು ನಿರುತ್ಸಾಹ ಉಂಟಾಗ್ತದೆ. ಏನಪ್ಪ ಸ್ವಾಮಿ, ಒಂಥರ ಜೀವನದಲ್ಲಿ ಕರೆ ಉಂಟಾಗಿ ಆತನ ಏನಂತಾನೆ, ನನಗೆ ಸಾಕಾಯಿತು, ನನಗೆ ಗೊತ್ತಿತ್ತು ನೀನೇನು ಮಾಡ್ತೀಯ, ಮನಮರುಗುವಂಥ ದೇವರು, ಜನರ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ನೀನು ಕೊಡದೇ ಇರುವಂಥ ದೇವರು ಅಂತ ನನಗೆ ಗೊತ್ತಿತ್ತು. ಅದಕ್ಕೋಸ್ಕರವಾಗಿಯೇ ನಾನೇನು ಮಾಡ್ತಾಯಿದ್ದೆ, ನಿನವೆ ಪಟ್ಟಣಕ್ಕೆ ಹೋಗೋದಕ್ಕಿಂತ ನಾನು ತಾರ್ಸಿಸ್ಸಿಗೆ ಹೋದೆ ಎಂಬುದಾಗಿ ಆತನು ಹೇಳೋದನ್ನು ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ 1ನೇ ಅರಸು 19ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ಎಲಿಯನು ಇಜಬೇಲಳು ಆತನನ್ನು ಕೊಲ್ಲುವುದಕ್ಕೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಆತನು ಓಡ್ತಾ ಇರುವಾಕಾರೆ ಹೇಳ್ತಾನೆ, ಅವಳಿಂದ ತಪ್ಪಿಸಿಕೊಂಡು ಓಡಬೇಕಾದ್ರೆ ನನಗೆ ಸಾಕಾಯಿತು ಎಂಬುದಾಗಿ ಹೇಳ್ತಾನೆ. ಇಲ್ಲಿ ನಿರುತ್ಸಾಹ ಉಂಟಾಗೋದನ್ನು ನಾವು ನೋಡ್ತೀವಿ. ಡಿಸ್ಕರೇಜ್ಮೆಂಟ್, ಸ್ವಾಮಿ ಇನ್ನೆಷ್ಟರವರೆಗೂ ನೀನು ನನ್ನನ್ನು ಕಾಯ್ತೀಯ, ನನಗೆ ಸಾಕಾಯ್ತಪ್ಪ ಅಂತ. ದೇವರು ಎಲ್ಲಿವರೆಗೆ ಕಾಯ್ತಾನೆ ಅಂತಂದರೆ, ದೇವರು ನಮ್ಮ ಎಲ್ಲ ಕಟ್ಟ ಕಡೆಯ ತುದಿಯವರೆಗೂ ದೇವರು ನಮ್ಮನ್ನು ಕಾಯುವಾತನಾಗಿದ್ದಾನೆ.
ನಮ್ಮ ಸಂಪೂರ್ಣ ಜೀವಿತವನ್ನು ನಾವು ಆತನಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ಸಂಪೂರ್ಣವಾಗಿ ಜೀವಿತವು ಆತನ ಕೈಯಲ್ಲಿ ಇರುವಂಥದ್ದಾಗಿರ್ತದೆ. ಆಗ ನಾವು ನಿರುತ್ಸಾಹವನ್ನು ನಾವು ತೋರಿಸಬಾರ್ದು. ನಿರುತ್ಸಾಹ ನಮ್ಮ ಆತ್ಮಿಕ ಜೀವಿತವನ್ನು ಅದು ಕುಗ್ಗಿಸುವಂಥದ್ದಾಗಿರ್ತದೆ. ನಮ್ಮ ಸೇವೆ ಸಮಯದಲ್ಲಿ ಅನೇಕ ಶೋಧನೆಗಳನ್ನ ನಾವು ನೋಡುವಂಥವರಾಗಿದ್ದೇವೆ. ಒಳ್ಳೆ ನಾವು ಸೇವೆ ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ ಏನಾದರೂ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ನಡೀತು ಅಂತಂದರೆ ನಾವು ಅಷ್ಟು ಎನ್ಕರೇಜ್ಮೆಂಟ್ ಆಗಿ ಮಾಡ್ತಿದ್ವಂಥ ಒಂದು ಎಲ್ಲ ಸೇವೆಯನ್ನು ಬಿಟ್ಟು ನಾವು ಡಿಸ್ಕರೇಜ್ಮೆಂಟಿಗೆ ಬಂದುಬಿಡ್ತೀವಿ ನಾವು. ಆದ್ದರಿಂದ ಇದು ಸೈತಾನನ ಒಂದು ಅಸ್ತ್ರವಾಗಿದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ನೀವು ನಿರುತ್ಸಾಹದಿಂದ ಇದ್ದೀರಾ? ನಿಮ್ಮ ಜೀವಿತದಲ್ಲಿ ವಾಕ್ಯಗಳನ್ನು ನೀವು ಸಾರ್ತಾ ಇಲ್ವಾ? ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮಾಡೋದನ್ನು ನೀವು ನಿಲ್ಲಿಸಿದ್ದೀರಾ? ನಿಮ್ಮ ಜೀವಿತದಲ್ಲಿ ನೀವು ಸಾಕ್ಷಿಯನ್ನು ಹೇಳೋದನ್ನು ನೀವು ನಿಲ್ಲಿಸಿದ್ದೀರಾ? ಹಾಗಾದರೆ ಇದು ಸೈತಾನನು ನಿಮಗೆ ತಂದಿಟ್ಟಿರುವಂಥ ಒಂದು ಅಸ್ತ್ರವಾಗಿರ್ತದೆ. ಆತನು ನಿಮ್ಮ ವಿಷಯದಲ್ಲಿ ಬಳಸಿಕೊಂಡಂಥ ಒಂದು ಅಸ್ತ್ರವಾಗಿರ್ತದೆ. ಈ ನಿರುತ್ಸಾಹದ ಮುಖ್ಯ ಒಂದು ಅಸ್ತ್ರ ಇದು ಸೈತಾನನಿಗೆ ಒಂದು ಮುಖ್ಯ ಅಸ್ತ್ರವಾಗಿದೆ. ದೇವರು ನಮ್ಮನ್ನು ಪ್ರೀತಿಸುವುದಾದರೆ ಆತನು ನಿಮಗೆ ಇಂಥ ಶೋಧನೆಯನ್ನು ಬರಗೊಡಿಸುವುದಿಲ್ಲ. ಶೋಧನೆ ಆಗುತ್ತಲೇ ಅದರಿಂದ ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ಕೊಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಆದರೆ ದೇವರ ಮಕ್ಕಳಾದ ನಾವು ಕುಗ್ಗದೆ ವಾಕ್ಯದ ಮೂಲಕವಾಗಿ ನಾವು ಬಲವನ್ನು ಹೊಂದಿಕೊಳ್ಳಬೇಕು. ಆದ್ದರಿಂದ ಪ್ರತಿ ನನ್ನ ಸಂದೇಶದಲ್ಲಿ ನಾನು ಎಲ್ಲ ಜನರಿಗೆ ನಾನು ಹೇಳೋದೇನೆಂದರೆ, ದೇವರ ವಾಕ್ಯವನ್ನು ಓದಿರಿ, ದೇವರ ವಾಕ್ಯವನ್ನು ಓದಿರಿ ಎಂಬುದಾಗಿ ನಾನು ಹೇಳ್ತಾ ಇರ್ತೀನಿ. ಅದಕ್ಕೋಸ್ಕರವಾಗಿ ಒಂದು ಪ್ರತ್ಯೇಕವಾದಂಥ ಸಮಯವನ್ನು ನೀವು ಕೊಡಬೇಕಾಗಿದೆ. ದೇವರ ವಾಕ್ಯವನ್ನು ಓದಲಿಲ್ಲ ಅಂತಂದರೆ ನಾವು ಈ ಎಲ್ಲವನ್ನು ನಾವು ಜಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೇವರ ವಾಕ್ಯವು ನಮಗೆ ಹೊಸ ಬಲವನ್ನು ಅದು ಕೊಡುವಂಥದ್ದಾಗಿರ್ತದೆ. ನಾವು ಯಾವಾಗ ಕುಂದಿ ಹೋಗ್ತೀವೋ ಹೊಸ ಬಲವನ್ನು ಅದು ಪ್ರತಿನಿತ್ಯವೂ ನಮಗೆ ಕೊಡುವಂಥದ್ದಾಗಿದೆ. ಪ್ರತಿ ದಿನವೂ ಹೊಸ ಶುಭಗಳೊಂದಿಗೆ ದೇವರು ನಮ್ಮನ್ನು ಎದುರುಗೊಳ್ಳಲಿಕ್ಕೆ ಬರ್ತಾನೆ. ಮುಂಜಾನೆಯ ಪ್ರಥಮವಾದಂಥ ಸಮಯವನ್ನು ನಾವು ದೇವರಿಗೆ ಕೊಡಬೇಕಾಗಿದೆ. ಈ ಎಲ್ಲ ಸೈತಾನನ ಅಸ್ತ್ರಗಳನ್ನು, ನಿರುತ್ಸಾಹ ಅನ್ನುವಂಥ ಅಸ್ತ್ರವನ್ನು, ಭಯ ಅನ್ನುವಂಥ ಅಸ್ತ್ರವನ್ನು ನಾವು ಜಯಿಸಬೇಕಾದರೆ ನಾವು ಏನು ಮಾಡಬೇಕಾಗಿದೆ? ಹೆಚ್ಚಾಗಿ ನಾವು ಪ್ರಾರ್ಥನೆಯನ್ನು ನಾವು ಮಾಡಬೇಕಾಗಿದೆ. ಮತ್ತು ನಾವು ಸುಳ್ಳುಗಳಿಂದ, ಹೆಮ್ಮೆಯಿಂದ ನಾವು ಅದರಿಂದ ಜಯಿಸಬೇಕಾದ್ರೆ ನಾವು ದೇವರ ವಾಕ್ಯವೆಂಬ ಅಸ್ತ್ರವನ್ನು ನಾವು ಹಿಡಿದುಕೊಳ್ಳಬೇಕು. ಸೈತಾನನ ಶೋಧನೆಗಳನ್ನು ಜಯಿಸಲು ಬೇಕಾದಂಥ ಎಲ್ಲ ಆತ್ಮಿಕವಾದಂಥ ವಸ್ತ್ರಗಳನ್ನು ನಾವು ಧರಿಸಿಕೊಳ್ಳಬೇಕು ಎಂಬುದಾಗಿ ಹೇಳ್ತವೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ನೀವು ಮರೆತು ಬಿಡಿರಿ, ಇಗೋ ಹೊಸ ಕಾರ್ಯವನ್ನು ನಾನು ನಿಮಗೆ ಮಾಡುವೆನು ಎಂಬುದಾಗಿ. ದೇವರು ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಆತನು ಮಾಡಲಿಕ್ಕಿದ್ದಾನೆ. ಈ ಎಲ್ಲ ಹಳೆಯ ಕಾರ್ಯಗಳನ್ನು ನಾವು ಮರೆತು ಬಿಡೋಣ. ಸೈತಾನನ್ನು ತಂದೊಡ್ಡುವಂಥ ಭಯ ಆಗಲಿ, ನಿರುತ್ಸಾಹ ಆಗಲಿ, ಸುಳ್ಳುಗಳಾಗಲಿ, ಹೆಮ್ಮೆಗಳಾಗಲಿ ನಮ್ಮ ಜೀವಿತದಲ್ಲಿ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರು ನಮ್ಮೊಟ್ಟಿಗೆ ಇರುವಂಥವನಾಗಿದ್ದಾನೆ. ಆದುದರಿಂದ ಪ್ರೀತಿಯ ದೇವರ ಮಕ್ಕಳೇ, ಸೈತಾನನು ನಮ್ಮ ಮೇಲೆ ಬಳಸುವಂಥ ಭಯ, ಸುಳ್ಳುಗಳು, ಹೆಮ್ಮೆ, ನಿರುತ್ಸಾಹ ಇವುಗಳನ್ನು ನಾವು ವಾಕ್ಯದ ಮುಖಾಂತರವಾಗಿ ನಾವು ಗೆಲ್ಲೋಣ ಎಂಬುದಾಗಿ ನಾನು ಈ ದಿನದಲ್ಲಿ ನಾನು ನಿಮಗೆ ತಿಳಿಸುವಂಥವಳಾಗಿದ್ದೇನೆ. ಈ ಎಲ್ಲ ಸೈತಾನನ ಅಗ್ನಿ ಬಾಣಗಳನ್ನು ಜಯಿಸಲು ಬೇಕಾದಂಥ ಶಕ್ತಿ, ಸಾಮರ್ಥ್ಯವನ್ನು ದೇವರು ತಾನೇ ನಿಮ್ಮ ಜೀವಿತಗಳಲ್ಲಿ ಕೊಡಲಿ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆಯಾಗಿರುತ್ತದೆ. ದೇವರು ಈ ಒಂದು ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀತಿ ಸ್ವರೂಪನೂ ಸತ್ಯ ಸ್ವರೂಪನೂ ಆಗಿರುವಂತಹ ನಮ್ಮ ತಂದೆಯಾದಂಥ ದೇವರೇ ಸ್ವಾಮಿ, ಈಗ ತಾನೇ ಸ್ವಾಮಿ ವಾಕ್ಯವನ್ನು ಕೇಳಿದ್ದೇವೆ ರಾಜ. ನೀನು ಸ್ವಾಮಿ ನಮ್ಮ ಜೊತೆಗಾರನಾಗಿದ್ದುಕೊಂಡು ಈ ಎಲ್ಲ ವಾಕ್ಯಗಳನ್ನು ಸ್ವಾಮಿ ನಾವು ಅಂಗೀಕಾರ ಮಾಡಿಕೊಂಡು, ವಾಕ್ಯವನ್ನು ಸ್ವಾಮಿ ನಮ್ಮ ಜೀವನಗಳಲ್ಲಿ ಅಳವಡಿಸಿಕೊಂಡು, ವಾಕ್ಯದ ಪ್ರಕಾರವಾಗಿ ಸ್ವಾಮಿ ನಾವು ನಡೀಲಿಕ್ಕಾಗುವಂತೆ ಬೇಕಾದಂಥ ವಾಕ್ಯದ ಬಲವನ್ನು ಸ್ವಾಮಿ ನೀನು ಅನುಗ್ರಹಿಸಿಕೊಟ್ಟು ಕಾಯ್ದು ಕಾಪಾಡಿ ನಡೆಸಪ್ಪ. ಸೈತಾನನ ಅಗ್ನಿ ಬಾಣಗಳು ಸ್ವಾಮಿ ನಮ್ಮನ್ನು ಏನೂ ಮಾಡಲಾರ್ದಂತೆ ಸ್ವಾಮಿ ನಿನ್ನ ಒಂದು ಕೋಟೆಯ ಅಡಿದಾವರಿಯಲ್ಲಿ ನಮ್ಮನ್ನು ಬಚ್ಚಿಟ್ಟುಕೊಂಡು ಕಾಯ್ದು ಕಾಪಾಡಿ ನಡೆಸಪ್ಪ. ಯಾವ ರೀತಿಯಾಗಿ ಸ್ವಾಮಿ ಅಕ್ಕಿ ತನ್ನ ಮರಿಗಳನ್ನು ಸ್ವಾಮಿ ರೆಕ್ಕೆಯ ಉಪಾದಿಯಲ್ಲಿ ಅದು ಕೂಡಿಸಿಟ್ಟುಕೊಂಡು ಎಲ್ಲ ಅಪಾಯದಿಂದ, ಕೇಡು, ಗಂಡಾಂತರದಿಂದ ತಪ್ಪಿಸ್ತದೋ, ಅದೇ ರೀತಿಯಾಗಿ ಸ್ವಾಮಿ ನಮ್ಮನ್ನೆಲ್ಲದ
ಸೈತಾನನ ಅಗ್ನಿ ಬಾಣಗಳಿಂದ ತಪ್ಪಿಸಿ ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಭಯ ಆಗಲಿ, ನಿರುತ್ಸಾಹ ಆಗಲಿ, ಸುಳ್ಳಾಗಲಿ, ಹೆಮ್ಮೆ ಆಗಲಿ ನಮ್ಮ ಜೀವಿತದಿಂದ ತೆಗೆದುಹಾಕಿ ನಿನಗಾಗಿ ಜೀವಿಸುವಂತೆ ನಡೆಸೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯೇ, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.